ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಮೂವಿ ರಿವ್ಯೂಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಸೊ ಇವತ್ತು ಒಂದು ಮೂವಿಯ ರಿವ್ಯೂ ಅನ್ನು ಕೊಡೋಕ್ಕೆ ಬಂದಿದ್ದೀನಿ. ಸೊ ಈ ಮೂವಿ ಪರ್ಟಿಕ್ಯುಲರ್ ಆಗಿ ನಮ್ಮ ದರ್ಶನ್ ಅವರ ಅಭಿಮಾನಿಗಳಿಗೆ ಇಷ್ಟ ಆಗುವಂತಹ ಮೂವಿ. ಯಾಕಂದರೆ ಬಾಸ್ ಸಿನಿಮಾವನ್ನು ನೋಡ್ಕೊಂಡು ಬಂದೆ. ಬಾಸ್ ಅಂದರೆ ಈ ಹಿಂದೆ ದರ್ಶನ್ ಅವರು ಮಾಡಿರುವಂತಹ ಬಾಸ್ ಸಿನಿಮಾ ಅಲ್ಲ, ಇತ್ತೀಚೆಗೆ ಅಂದರೆ ನಿನ್ನೆ ಅಷ್ಟೇ ರಿಲೀಸ್ ಆಗಿರುವಂತಹ ಬಾಸ್ ಸಿನಿಮಾ. ಸೊ ಇದರಲ್ಲಿ ತನುಷ್ ಆಗಿರ್ಬೋದು, ಪಾಯಲ್ ಆಗಿರ್ಬೋದು, ವಂದಿತಾ ಅವರು ನಟನೆ ಮಾಡಿದ್ದಾರೆ. ಸೊ ಈ ಮೂರು ಪಾತ್ರಗಳು ತುಂಬಾ ಮೇಯ್ನ್ ಆಗಿರುವಂಥ ಪಾತ್ರಗಳಂತಲೇ ಹೇಳ್ಬೋದು. ಯಾಕಂದರೆ ಇದು ದರ್ಶನ್ ಅವರ ಅಭಿಮಾನಿಗಳು ಹೋಗಿ ಥಿಯೇಟರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೇಳ್ಬೋದು. ಯಾಕಂದರೆ ಇಂಥ ಒಂದು ಸಿನಿಮಾವನ್ನು ನೋಡಬೇಕಾದ್ರೆ ಸಾಕಷ್ಟು ಒಂದು ಅವರಿಗೆ ಸಿನಿಮಾ ಮಾಡಬೇಕಾದ್ರೆ ಸಾಕಷ್ಟು ಒಂದು ಚಾಲೆಂಜಸನ್ನು ಫೇಸ್ ಮಾಡಿದ್ರು ಅಂತಲೇ ಸಾಕಷ್ಟು ಪ್ರೆಸ್ ಮೀಟ್ಗಳಲ್ಲಾಗಿರ್ಬೋದು ಸಾಕಷ್ಟು ಒಂದು ಕಡೆ ಹೇಳ್ಕೊಂಡಿದ್ದಾರೆ. ಸೊ ಯಾಕೆ ಕೆಲವೊಂದಷ್ಟು ವಿಚಾರಗಳು ಇದರ ಬಗ್ಗೆ ಮಾತಾಡ್ತಿದ್ದೀನಿ ಅಂದಾಗ, ಈ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಅಂದರೆ ಈ ಸಿನಿಮಾ ಮಾಡ್ತಿದ್ದಾಗ ಆದಮೇಲೆ ಅದು ಪ್ರೆಸ್ ಮೀಟಲ್ಲಿ ರಿಲೀಸ್ ಆಯಿತು ಅಥವಾ ಆ ಪ್ರೆಸ್ ಮೀಟಲ್ಲಿ ಏನು ಅವ್ರು ಅನೌನ್ಸ್ ಮಾಡಿದಾರೋ, ಸೊ ಅದಾದಮೇಲೆ ಒಂದೊಂದು ಅಂದರೆ ಕೋರ್ಟ್ ಕೇಸ್ಗಳಾಗಿರ್ಬೋದು, ಸೊ ಈ ಥರ ಕೇಸ್ಗಳನ್ನು ಅವರು ಫೇಸ್ ಮಾಡಿದ್ದಾರೆ. ಸೊ ಯಾಕಿರ್ಬೋದು ಈ ಚಿತ್ರಕ್ಕೆ ಅಷ್ಟೊಂದು ಯಾಕೆ ಅಡೆತಡೆಗಳು ಬಂತು ಅನ್ನೋದು ಅದು ಅವರವರ ಸಿನಿಮಾಕ್ಕೆ ಬಿಟ್ಟಿರೋದು. ಆದರೆ ಸಿನಿಮಾದ ಬಗ್ಗೆ ಹೇಳೋದಾದರೆ ನಮಗೆ ನಿಜವಾಗ್ಲೂ ಸ್ಟೋರಿ ಏನಿದೆ ಅಂತ ಏನು ಕಣ್ಮುಂದೆ ಬರುತ್ತೋ, ಸೊ ಅಂಥದ್ದೇ ಕಥೆಗಳನ್ನು ಅಲ್ಲಿ ಹೋಗಿ ಅಲ್ಲಿ ಮಾರ್ಪಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಅಲ್ಲಿ ಏನೆಲ್ಲ ಸ್ಟೋರಿಗಳನ್ನು ಮಾಡಿದಾರೋ ಸೊ ಅದೆಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ತುಂಬಾ ಖುಷಿ ಕೊಡುವಂಥದ್ದು. ಆದಮೇಲೆ ಕೆಲವೊಂದು ಸೀನ್ಗಳು ತುಂಬ ಕನೆಕ್ಟ್ ಆಗುವಂಥ ರೀತಿಯಲ್ಲೇ ಇದೆ ಅಂತಲೇ ಹೇಳ್ಬೋದು. ಸೊ ಈ ಸಿನಿಮಾವನ್ನು ಮಾಡಬೇಕಾದ್ರೆ ಅವರು ಸಾಕಷ್ಟು ಚಾಲೆಂಜನ್ನು ಫೇಸ್ ಏನು ಮಾಡಿದ್ರು, ಸೊ ಅದಕ್ಕೆಲ್ಲ ಈ ಸಿನಿಮಾದ ಮೂಲಕ ಪ್ರತಿಫಲ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಂಥ ಒಳ್ಳೆ ರೀತಿಯ ಕಂಟೆಂಟನ್ನು ಹಿಡ್ಕೊಂಡು ಮಾಡ್ತಾಯಿದ್ರು. ಸೊ ಇದು ಒಬ್ಬರ ಲೈಫ್ ಸ್ಟೈಲ್ ಆಗಿರ್ಬೋದು ಅಥವಾ ಅವರ ಜೀವನಕ್ಕೆ ಸಂಬಂಧಪಟ್ಟಿರೋದು ನಾನು ರಿವೀಲ್ ಮಾಡಲ್ಲ. ನೀವು ಸಿನಿಮಾಕ್ಕೆ ಹೋದ್ಮೇಲೆ ನೋಡಿ ಸಿನಿಮಾ ಹೇಗಿದೆ ಅಂತ ನೀವು ಕೂಡ ನೋಡಿ ಅದನ್ನು ಯಾವ ರೀತಿ ಡಿ ಬಾಸ್ ಅಭಿಮಾನಿಗಳು ಮೇಯ್ನಾಗಿ ಡಿ ಬಾಸ್ ಅಭಿಮಾನಿಗಳಿಗೆ ಇದು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿರುವಂಥ ಸಿನಿಮಾ. ಸೊ ಈ ಸಿನಿಮಾದ ಮೇಕಿಂಗ್ ಆಗಿರ್ಬೋದು, ಸೊ ಸಿನಿಮಾದಲ್ಲಿ ಒಂದು ಹಾಡು ಇಲ್ಲ, ಹಾಗಾಗಿ ಫೈಟಿಂಗ್ ಸೀನ್ಗಳು ಆಲ್ಮೋಸ್ಟ್ ಅಂದರೆ ಯಾವ ರೀತಿ ಇದೆ ಅಂದರೆ ಫೈಟಿಂಗ್ ಸೀನ್ಗಳು ಅದು ನೀವು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಈ ಫೈಟಿಂಗ್ ಸೀನ್ ಇದಕ್ಕೆ ಸೂಕ್ತ ಇತ್ತಾ ಅನ್ನುವಂಥದ್ದು. ಯಾಕಂದರೆ ಫೈಟಿಂಗ್ ಸೀನು ಅಷ್ಟೊಂದಿಲ್ಲ, ಆಮೇಲೆ ಈ ಸಿನಿಮಾದಲ್ಲಿ ಹಾಡುಗಳಿಲ್ಲ. ಆದರೆ ಈ ಹಾಡು ಫೈಟ್ ಇಲ್ಲದೆ ಹೇಗೆ ಈ ಸಿನಿಮಾ ಗೆಲ್ತಾ ಇದೆ ಅಂತ ನೋಡೋದಾದರೆ ಕಂಟೆಂಟ್ ವೈಸ್ ಗೆಲ್ತಾ ಇದೆ. ಸೊ ಯಾವ ರೀತಿಯ ಕಂಟೆಂಟನ್ನು ಸಿನಿಮಾ ತಂಡ ಕೊಟ್ಟಿದೆ ಅನ್ನುವಂಥದ್ದು ನೀವು ಚಿತ್ರತಂಡ ಹೋಗಿ ಅಲ್ಲಿ ಚಿತ್ರತಂಡ ಯಾವ ರೀತಿಯ ಒಂದು ಚಾಲೆಂಜನ್ನು ಫೇಸ್ ಮಾಡಿದೆ, ಹಾಗೆ ಸಿನಿಮಾ ತಂಡ ಯಾವ ರೀತಿಯ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಕೊಡ್ತಾ ಇದೆ ಅನ್ನುವಂಥದ್ದು ನೀವು ಸಿನಿಮಾವನ್ನು ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇವಾಗ ನಾ ಜಸ್ಟ್ ನೋಡ್ಕೊಂಡು ಬಂದಿರುವಂಥ ಸಿನಿಮಾ. ಸೊ ನನಗಂತೂ ಇದು ತುಂಬ ಇಷ್ಟ ಆಯಿತು. ಆಮೇಲೆ ಕಂಟೆಂಟ್ ವೈಸ್ ತುಂಬ ಇಷ್ಟ ಆಗಿರುವಂಥ ಸಿನಿಮಾ. ಸೊ ಹಾಗಾಗಿ ನೀವು ಕೂಡ ನೋಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಅಲ್ಲ, ನಿಮ್ಗೆ ಏನು ಎಕ್ಸ್ಪೀರಿಯನ್ಸ್ ಆಯಿತು ಅನ್ನೋದನ್ನು ಕೂಡ ಹೇಳಬೇಕಾಗತ್ತೆ. ಯಾಕಂದರೆ ಇಂಥ ಒಂದು ಕಂಟೆಂಟ್ ಸಿನಿಮಾ ಇಲ್ಲಿ ತನಕ ಬಂದಿಲ್ಲ. ನೀವು ಕೇಸ್ಗಳಾಗಿರ್ಬೋದು, ಕೆಲವೊಂದು ಕೇಸ್ಗಳು ನಾನು ಏನು ಅಂತ ಹೇಳಲ್ಲ, ಬಟ್ ಕೆಲವೊಂದು ಕೇಸ್ಗಳಾಗಿರ್ಬೋದು ಈ ರೀತಿಯೂ ಟರ್ನ್ ಆಯಿತಾ, ಈ ರೀತಿಯೂ ಆಗಿತ್ತಾ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳು ಈ ಸಿನಿಮಾ ನೋಡಿದ್ಮೇಲೆ ನಿಮಗೆ ಹುಟ್ಕೊಳ್ಳುತ್ತೆ. ಸೊ ಹಾಗಾಗಿ ಅದರಲ್ಲೂ ಮೇಯ್ನಾಗಿ ಪರ್ಟಿಕ್ಯುಲರ್ ಮೆನ್ಷನ್ ಮಾಡಬೇಕೇನು ಅಂದರೆ ದರ್ಶನ್ ಅವರ ಅಭಿಮಾನಿಗಳಂತೂ ಈ ಸಿನಿಮಾ ನೋಡಿದಾಗ ಕೊನೆಯಲ್ಲಿ ಕಣ್ಣೀರು ಹಾಕೋದಂತೂ ಗ್ಯಾರಂಟಿ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಚೆನ್ನಾಗಿ ಒಂದು ಸಿನಿಮಾವನ್ನು ರೂಪಿಸಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಸಿನಿಮಾ ನೋಡಿದ್ಮೇಲೆ ಏನಾಯಿತು, ನಿಮ್ಗೆ ಏನೆಲ್ಲ ಎಕ್ಸ್ಪೀರಿಯನ್ಸ್ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ.